ಈ ಕ್ಷಣಕ್ಕೋಸ್ಕರ ಈ ದಿವಸಕ್ಕೋಸ್ಕರ ನಮ್ಮ ಇಡೀ ಕುಟುಂಬ ಮತ್ತು ಸ್ನೇಹಿತ ವರ್ಗ ಕಾಯ್ತಾ ಇದ್ದಿದ್ದು. ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷ, ಬಹಳ ವರ್ಷಗಳಿಂದ ಇದೊಂದು ಮನೆಯಲ್ಲಿ ಆಗಬೇಕಾದಂಥ ಒಂದು ಕಾರ್ಯಕ್ರಮ. ಬ್ಯಾಲೆನ್ಸ್ ಇತ್ತು ರೀ. ಅದು ಏನು ಅಂತಂದರೆ, ಸಮಯ ಮೇಲೆ ಭಗವಂತ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿರ್ತಾನೆ ಮೇಲೆ. ಏನೇ ಕಳ್ಕೊಂಬಳಕ ಆದ್ರೂ ಕೂಡ ಅದೇ ದಿವಸನೇ ಆಗಬೇಕು ಅಂತ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ತರುಣ್ ಅವರು ಮತ್ತು ಸೋನಾಲ್ ಅವರ ಈ ಒಂದು ಮದುವೆಯ ಸಂಭ್ರಮ, ಇಲ್ಲಿಂದ ಅವರು ಒಂದು ಹೊಸ ಬದುಕನ್ನು ಶುರು ಮಾಡ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ಯಾಕಂದರೆ ತರುಣ್ ಅವರ ಸಿನಿಮಾ ಮೇಲಿನ ಪ್ರೀತಿ ನಮ್ಮೆಲ್ಲರಿಗೂ ಗೊತ್ತು. ಇವತ್ತು ತರುಣ್ ಏನೇ ಆಗಿದ್ದಾನೆ, ಇದಕ್ಕೆ ಅವನ ಶ್ರಮ ಒಂದಾದರೆ ಅಷ್ಟು ಜನಗಳು ಇವತ್ತೇನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರೋದ್ರಿಂದ ಈ ಥರದೊಂದು ಸಮಾರಂಭ, ಅದ್ಧೂರಿಯಾದಂಥ ಒಂದು ಸೆಲೆಬ್ರೇಷನ್ ನಡೆಯೋದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ನೀವೆಲ್ಲರೂ ಕೂಡ. ಇವತ್ತು ನಿಮ್ಮ ಹಾರೈಕೆ ಇದ್ದಿದ್ದರಿಂದನೇ ಈ ಥರದ್ದೊಂದು ಆಗ್ತಾಯಿದೆ. ನಿಮ್ಮ ಈ ವಿಶ್ವಾಸ, ಪ್ರೀತಿ ಮತ್ತು ಆಶೀರ್ವಾದ ಸದಾ ಅವರಿಬ್ಬರ ಮೇಲೆ ಇರಲಿ ಅಂತ ಒಬ್ಬ ಅಣ್ಣನಾಗಿ ಕೋರ್ಕೊಳ್ತೀನಿ. ಥ್ಯಾಂಕ್ ಯು. ಈ ಕ್ಷಣಕ್ಕೋಸ್ಕರ ಈ ದಿವಸಕ್ಕೋಸ್ಕರ ನಮ್ಮ ಇಡೀ ಕುಟುಂಬ ಮತ್ತು ಸ್ನೇಹಿತ ವರ್ಗ ಕಾಯ್ತಾ ಇದ್ದಿದ್ದು. ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷ, ಬಹಳ ವರ್ಷಗಳಿಂದ ಇದೊಂದು ಮನೆಯಲ್ಲಿ ಆಗಬೇಕಾದಂಥ ಒಂದು ಕಾರ್ಯಕ್ರಮ. ಬ್ಯಾಲೆನ್ಸ್ ಇತ್ತು ರೀ. ಅದು ಏನು ಅಂತಂದರೆ, ಸಮಯ ಮೇಲೆ ಭಗವಂತ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿರ್ತಾನೆ ಮೇಲೆ. ಏನೇ ಕಳ್ಕೊಂಬಳಕ ಆದ್ರೂ ಕೂಡ ಅದೇ ದಿವಸನೇ ಆಗಬೇಕು ಅಂತ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ತರುಣ್ ಅವರು ಮತ್ತು ಸೋನಾಲ್ ಅವರ ಈ ಒಂದು ಮದುವೆಯ ಸಂಭ್ರಮ, ಇಲ್ಲಿಂದ ಅವರು ಒಂದು ಹೊಸ ಬದುಕನ್ನು ಶುರು ಮಾಡ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು. ಯಾಕಂದರೆ ತರುಣ್ ಅವರ ಸಿನಿಮಾ ಮೇಲಿನ ಪ್ರೀತಿ ನಮ್ಮೆಲ್ಲರಿಗೂ ಗೊತ್ತು. ಇವತ್ತು ತರುಣ್ ಏನೇ ಆಗಿದ್ದಾನೆ, ಇದಕ್ಕೆ ಅವನ ಶ್ರಮ ಒಂದಾದರೆ ಅಷ್ಟು ಜನಗಳು ಇವತ್ತೇನು ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರೋದ್ರಿಂದ ಈ ಥರದೊಂದು ಸಮಾರಂಭ, ಅದ್ಧೂರಿಯಾದಂಥ ಒಂದು ಸೆಲೆಬ್ರೇಷನ್ ನಡೆಯೋದಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ನೀವೆಲ್ಲರೂ ಕೂಡ. ಇವತ್ತು ನಿಮ್ಮ ಹಾರೈಕೆ ಇದ್ದಿದ್ದರಿಂದನೇ ಈ ಥರದ್ದೊಂದು ಆಗ್ತಾಯಿದೆ. ನಿಮ್ಮ ಈ ವಿಶ್ವಾಸ, ಪ್ರೀತಿ ಮತ್ತು ಆಶೀರ್ವಾದ ಸದಾ ಅವರಿಬ್ಬರ ಮೇಲೆ ಇರಲಿ ಅಂತ ಒಬ್ಬ ಅಣ್ಣನಾಗಿ ಕೋರ್ಕೊಳ್ತೀನಿ. ಥ್ಯಾಂಕ್ ಯು.